ಮಾಡುತ್ತೇನೆ. ಆಕ್ಚುಲಿ ಇವತ್ತು ನಾನು ಜಾಯಿನ್ ಆಗ್ಬೇಕೆಂಬುದಾಗಿ ತೀರ್ಮಾನ ಮಾಡಿದೆ, ಆದ್ರೆ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಸುಸ್ತನಾಗಿದ್ದೇನೆ. ಅದು ನಿಲ್ಲಿಸಲಿಕ್ಕಾಗಿ ಸ್ತೋತ್ರ ಮಾಡುತ್ತೇನೆ, ಪ್ರತ್ಯೇಕವಾಗಿ ಪ್ರಾರ್ಥಿಸಿದೆ. ಈ ಬೆಳಗಿನ ಸಮಯ ಗ್ರೂಪ್ ನಲ್ಲಿ ಕೂಡಿ ಬರುವಂತೆ ನಿಮ್ಮೊಂದಿಗೆ ಅಲ್ಪ ಸಮಯ ಆಗಿರುತ್ತೆ. ಕರ್ತನಿಗಾಗಿ ದೇವರನ್ನು ಕೊಂಡಾಡುತ್ತೇನೆ. ಸ್ತೋತ್ರ. ನಿಮ್ಮನ್ನ ಇನ್ವೈಟ್ ಮಾಡಿದ ಟೀಮಿಗೆ ನಾನು ಕರ್ತನ ವಂದನೆ ಸಲ್ಲಿಸ್ತೇನೆ. ಬೆಳಗಿನ ಸಮಯ ಪ್ರಾರ್ಥನೆಯಲ್ಲಾಗಿರ್ತಕ್ಕಂಥ ಸಹೋದರಿಯರನ್ನ, ಸಹೋದರ, ದೇವರ ಸೇವಕರು, ದೇವರ ಮಕ್ಕಳೆಲ್ಲ ದೇವರ ಆಶೀರ್ವದಿಸಲಿ. ಅನುಗ್ರಹಿಸಲ್ಪಟ್ಟಂತ ಒಳ್ಳೆಯ ಸಮಯವನ್ನು ನೆನೆಸಿಕೊಂಡು ದೇವರನ್ನು ಕೊಂಡಾಡ್ತೇನೆ. ನನಗೆ ಸ್ವಲ್ಪ ನೆಗಡಿ ಇದೆ, ಆದ್ರಿಂದ ಸ್ವಲ್ಪ ವಾಯ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ನನಗೆ ಸಹಕರಿಸಿ ಕೇಳ್ಕೊಳ್ತೇನೆ. ಓಕೆ, ಲಭ್ಯವಾದ ಸಮಯದಲ್ಲಿ 1-2 ನಿಮಿಷ ದೇವರ ವಾಕ್ಯದಿಂದ ಧ್ಯಾನ ಮಾಡಿಕೊಳ್ಳೋಣ. ಪ್ರಾರ್ಥನೆ ಇರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತ ಕಾರ್ಯವಾಗಿದೆ. ಪ್ರತಿನಿತ್ಯವೂ ದೇವರ ಸಾನ್ನಿಧ್ಯದಲ್ಲಿ ನಾವು ಆಗಿರುವಂಥದ್ದು ಶ್ರೇಷ್ಠವೂ ಬೆಲೆಯುಳ್ಳಂಥದ್ದು, ಭದ್ರವುಳ್ಳತಕ್ಕಂಥ ಸಮಯವಾಗಿದೆ ಎಂಬುದಾಗಿ ನಾನು ನಿಮಗೆ ಎಚ್ಚರಿಸಲಿಕ್ಕೆ ಇಷ್ಟಪಡುತ್ತೇನೆ. ದೇವರ ವಾಕ್ಯದಲ್ಲಿ ದೇವರನ್ನ ಆಶ್ರಯಿಸಿಕೊಳ್ಳತಕ್ಕಂಥ ದೇವರ ಮಕ್ಕಳನ್ನ ದೇವರಲ್ಲಿ ಸುರಕ್ಷಿತನಾಗಿ ಪರಿಪಾಲಿಸ್ತಾರೆ. ಇಕ್ಕಟ್ಟುಗಳು, ಪ್ರಯಾಸಗಳು, ಕಷ್ಟಗಳು ಜೀವಿತದಲ್ಲಿ ದಾಟಿ ಬರುವಾಗಲೂ, ಸಮಸ್ಯೆಗಳು, ವಿರೋಧಗಳು ನಮಗೆ ಎದ್ದು ಬರುವಾಗಲೂ ನಿರೀಕ್ಷೆ ಉಳ್ಳತಕ್ಕಂಥ ದೇವರ ಮಕ್ಕಳಾದ ನಾವು ಎಚ್ಚರವಾಗಿ ಆ ವಿಷಯದ ಮುಂದೆ ನಾವು ಕುಳಿತುಕೊಂಡು ಪ್ರಾರ್ಥಿಸಲಿಕ್ಕೆ ಕರ್ತವ್ಯ ಕೃಪೆ ಕೊಡುತ್ತಾರೆ. ನಾನು ನಿಮಗೆ ಎಚ್ಚರಿಸುತ್ತಾ ಇದ್ದೇನೆ. ನಾನು ಜಸ್ಟ್ ವಾಕ್ಯವನ್ನು ಓದಿ ನಿಮಗೆ 1-2 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ. ನಮಗೆ ಸಾಧಾರಣ ಪರಿಚಯ ಇರತಕ್ಕಂಥದ್ದು ವೇದವಾಕ್ಯ 91ನೇ ಕೀರ್ತನೆಯ 14 ಮತ್ತು 15ನೇ ವಾಕ್ಯದಲ್ಲಿ ಆ 1-2 ಭಾಗವನ್ನು ನಿಮ್ಮ ನೆನಪಿಗೆ ತಂದು ನಾನು 19-14. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯವು ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. 91ನೇ ಕೀರ್ತನೆ 14-15. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಶ್ರೇಷ್ಠವಾದಂತ ಒಂದು ಭಾಗವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಮೋಶೆಯ ಮುಖಾಂತರವಾಗಿ ಬರೆಯಲ್ಪಟ್ಟಂತ ಕೀರ್ತನೆ. ಇದರಲ್ಲಿ ಸ್ತೋತ್ರ ನಮಗೆ ಯಾರು ಬದಲೆಂಬುದಾಗಿ ಮುಖ್ಯವಲ್ಲ. 14-15 ವಾಕ್ಯದಲ್ಲಿ ಇರತಕ್ಕಂಥ ಪದಗಳು ಆತ್ಮೀಕ ಜೀವಿತದಲ್ಲಿ ದೇವರ ಮಕ್ಕಳಿಗೆ ಇರತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪದವಿ, ಆ ಸ್ಥಾನವನ್ನ ದೇವರು ಅಲಂಕರಿಸುವಂತ ನಾವು ಗಮನಿಸಲಿಕ್ಕೆ ಸಾಧ್ಯ. ಅಲ್ಲೆಯೋ ಹೇಳ್ತಕ್ಕಂಥ ಪದ ಹೀಗಿದೆ: ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಉದ್ಧರಿಸುವೆನು. ಸ್ತೋತ್ರ. ದೇವರ ಸನ್ನಿಧಾನದಲ್ಲಿ ಬಿಡುಗಡೆ ಅಥವಾ ರಕ್ಷಣೆ ಅಥವಾ ನಾವು ದೇವರಿಂದ ನಾವು ಪರಿಪಾಲನೆ ಒಂದು ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯವಿದೆ. ಕೀರ್ತನೆಗಾರರಲ್ಲಿ ಬರೆಯತಕ್ಕಂಥ ಕಾರಣ ಏನೆಂಬುದಾಗಿ ಹೇಳಿದ್ರೆ, ಪದದಲ್ಲಿ ಅವನನ್ನು ಆಸಕ್ತನಾಗಿರುವುದನ್ನು ಬೆಳೆಸುವುದು. ನಮಗೆ ಇನ್ನೊಂದು ಭಾಷಾಂತರದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ, ಅವನನ್ನು ಅಂಟಿಕೊಂಡಿರುವುದರಿಂದ ನಾನು ಅವನ್ನ ರಕ್ಷಿಸ್ತೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರೆ ದೇವರನ್ನ ಯಾರು ಆಶ್ರಯಿಸಿಕೊಂಡಿರುತ್ತಾರೋ, ದೇವರಿಗೆ ಯಾರು ಹತ್ತಿರವಾಗಿರುತ್ತಾರೋ, ದೇವರಿಗೆ ಹೆಚ್ಚು ಪ್ರಾಧಾನ್ಯತೆ ಯಾರು ಕೊಡುತ್ತಾರೋ, ದೇವರ ನಾಮವನ್ನ ಯಾರು ಮೇಲಕ್ಕೆತ್ತಾರೋ, ದೇವರನ್ನ ಜೀವಿತದಲ್ಲಿ ಮುಖ್ಯ ಸ್ಥಾನವನ್ನ ಯಾರು ಕೊಡುತ್ತಾರೋ, ದೇವರವರನ್ನ ಪರಿಪಾಲಿಸಲಿಕ್ಕೆ ಶಕ್ತನೆಂಬುದಾಗಿ ಆ ಭಾಗದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ನಾನು ಅದ್ಭುತವಾಗಿ ನಿಮಗೆ ಎಚ್ಚರಿಸುವಂತ ಸಂಗತಿ ಏನೆಂದರೆ, ದೇವರ ಸಾನ್ನಿಧ್ಯದಲ್ಲಿ ನಾವು ಹೆಚ್ಚು ಆಸಕ್ತಿ ಉಳ್ಳವರಾಗಿ ಅಥವಾ ದೇವರನ್ನ ಹೆಚ್ಚು ಹಾತುಕೊಂಡಿರ್ತಕ್ಕಂಥವನ್ನ, ದೇವರೆಂದಿಗೂ ಕೈ ಬಿಡುವಂತ ದೇವರಲ್ಲ ಎಂಬುದಾಗಿ ನಾವಲ್ಲಿ ಗಮನಿಸಲಿಕ್ಕೆ ಸಾಧ್ಯವಾಗುತ್ತೆ. ದೇವರನ್ನ ಆಶ್ರಯಿಸಿಕೊಂಡ ದೇವರ ಭಕ್ತರು ಏನೆಲ್ಲ ಇಕ್ಕಟ್ಟುಗಳು, ಏನೆಲ್ಲ ಸಮಸ್ಯೆಗಳು ಜೀವಿತದಲ್ಲಿ ಬಂದ್ರು, ಲೋಕದಲ್ಲಿ ಉಂಟಾದರೂ ಕೂಡ ಯಾವ ಸನ್ನಿವೇಶದಲ್ಲೂ ಭಕ್ತರನ್ನ ದೇವರು ಕೈ ಬಿಡುವುದಿಲ್ಲ ಅನ್ನತಕ್ಕಂಥ ಭರವಸೆಯನ್ನ ದೇವರು ಒದಗಿಸಿಕೊಡುತ್ತಾರೆ. ಅನೇಕ ಸಾರಿ ನಮ್ಮ ಆತ್ಮಿಕ ಜೀವಿತಗಳಲ್ಲಿ ಕೆಲವೊಮ್ಮೆ ನಾವು ಕೂಡ
ಯೋಚನೆ ಮಾಡ್ತೇವೆ, ದೇವರು ನಮ್ಮನ್ನ ತೊರೆದು ಬಿಟ್ಟಿದ್ದಾರೋ, ಕೈ ಬಿಟ್ಟ ಸರಿ. ದಾವೀದನು ಕೂಡ ತನ್ನ ಕೀರ್ತನ ಭಾಗದಲ್ಲಿ ಬರೆದ, ದೇವರೇ ನೀನು ನನ್ನನ್ನ ತಳ್ಳಿ ಬಿಟ್ಟಿದ್ದೀಯೋ, ಅಥವಾ ದೇವರೇ ನನ್ನ ಯಾಕೆ ಕೈ ಬಿಟ್ಟಿದ್ದೀಯಾ ಎಂಬುದಾಗಿರ್ತಕ್ಕಂಥ ಸಂಗತಿಗಳೆಲ್ಲ ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಸ್ತೋತ್ರ. ಆದ್ರೆ ಸರ್ವಶಕ್ತನಾದ ದೇವರ ವಾಕ್ಯ ನಾವು ಹೀಗೆ ಗಮನಿಸ್ತಕ್ಕಂಥದ್ದು, ಅವನಲ್ಲಿ ಆಸಕ್ತನಾಗಿರುವುದರಿಂದ ಅವನಿಗೆ ಮಾಡ್ತೀನಿ, ನಾನು ರಕ್ಷಿಸುತ್ತೇನೆ. ಬಿಡುಗಡೆ ನಮಗೆ ಹೇಗೆ ಉಂಟಾಗುತ್ತದೆ? ಅನೇಕ ಸಾರಿ ನಾವು ಬಿಡುಗಡೆಯನ್ನ ಮಾತ್ರ ಬಯಸುತ್ತೇವೆ, ಆದ್ರೆ ದೇವರೊಂದಿಗೆ ಸೇರಿರ್ಲಿಕ್ಕೆ, ದೇವರೊಂದಿಗೆ ಇರ್ಲಿಕ್ಕೆ ನಾವು ಅನೇಕ ಸಾರಿ ಬಯಸುವುದಿಲ್ಲ. ಆತ್ಮಿಕ ಸತ್ಯವನ್ನು ನಿಮಗೆ ನಾನು ಎಚ್ಚರಿಸ್ತೇನೆ, ಹೇಗೆ ನಾವು ದೇವರೊಂದಿಗೆ ಆಗಿರ್ತಕ್ಕಂಥದ್ದು. ಯೇಸು ಸ್ವಾಮಿ ಒಂದು ಪದವನ್ನು ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರಲ್ಲ, ಎಲ್ಲರೂ ಅಲ್ಲ, ದೇವರ ರಾಜ್ಯ ಸೇರ್ತಕ್ಕದ್ದು ದೇವರ ಚಿತ್ತವನ್ನು ನೆರವೇರಿಸುವರು ಎಂಬುದಾಗಿ ನೋಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಕರ್ತನ ಇಷ್ಟವನ್ನ ನೆರವೇರಿಸಿ ನಿಲ್ಲುತ್ತಕ್ಕಂಥವನು, ದೇವರನ್ನ ಆಶ್ರಯಿಸಿಕೊಂಡ ದೇವರ ಭಕ್ತರು, ದೇವರ ಮಕ್ಕಳು ದೇವರ ಚಿತ್ತವನ್ನ ನೆರವೇರಿಸುತ್ತಾರೆ. ಈಗ ಉದಾಹರಣೆಯಾಗಿ ದೇವರೇ ದೇವರೇ ಎಂಬುದಾಗಿ ಕರೆದಿದ್ದರಿಂದ ನಾವು ಆತನಲ್ಲಿ ಆಸಕ್ತಿ ಇದೆ ಎಂಬುದಾಗಿ ಅಲ್ಲ. ಸ್ತೋತ್ರ. ದೇವರನ್ನ ನಾವು ನಮ್ಮ ಅವಶ್ಯಕತೆಗಳಿಗಾಗಿ, ನಮ್ಮ ಅಗತ್ಯತೆಗಳಿಗಾಗಿ ಮಾತ್ರ ಉಪಯೋಗಿಸಿಕೊಳ್ಳಿಕ್ಕೆ ಇರುವಂತದ್ದಲ್ಲ ದೇವರು, ಹೊರತು ದೇವರು ದೇವರ ಚಿತ್ತಕ್ಕನುಸಾರವಾಗಿ ದೇವರ ಕಾರ್ಯಗಳನ್ನು ಮಾಡುವಾಗ ದೇವರ ಚಿತ್ತಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದೇ ನಮಗೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಸಮರ್ಪಿಸಲ್ಪಟ್ಟತಕ್ಕಂಥ ಜೀವಿತವನ್ನ, ಒಪ್ಪಿಸಿಕೊಡಲ್ಪಟ್ಟಂತ ಜೀವಿತವನ್ನ ದೇವರು ಸಮೃದ್ಧಿಯಾಗಿ ಆಶೀರ್ವದಿಸುತ್ತಾರೆ. ಉದಾಹರಣೆ, ನಾವೆಲ್ಲ ಸಾಧಾರಣ ರಕ್ಷಣೆ ಎನ್ನತಕ್ಕಂಥ ನಾವು ಅನೇಕ ಸಾರಿ ಹೇಳುವುದುಂಟು. ಸ್ತೋತ್ರ. ಸಾಧಾರಣ ಒಬ್ಬ ವಿಶ್ವಾಸಿ ಬಂದರೆ ಸಾಧಾರಣ ನಾವು ಕೇಳುತ್ತಿರುವುದು, ರಕ್ಷಣೆ ಹೊಂದಿದ್ದೀರಾ, ಬಿಡುಗಡೆ ಹೊಂದಿದ್ದೀರಾ ಎಂಬ ಕೇಳ್ತೇವೆ. ಸ್ತೋತ್ರ. ಏನೇ ರಕ್ಷಣೆ ಎನ್ನತಕ್ಕಂಥ ಪದ ಎಂಬುದಾಗಿ ಹೇಳಿದರೆ, ನಮ್ಮ ಶಿಕ್ಷೆಯಿಂದ ನಮಗಿರತಕ್ಕಂಥ ಬಿಡುಗಡೆಗಾಗಿದೆ ರಕ್ಷಣೆ ಎನ್ನುತ್ತದೆ. ಯಾವುದು ರಕ್ಷಣೆ? ಹಾಗಾದ್ರೆ ಯಾವ ಶಿಕ್ಷೆಯಿಂದ ಬಿಡುಗಡೆ ಹೊಂದಬೇಕು? ನರಕದ, ಪಾಪದ ನರಕವೆಂಬತಕ್ಕಂಥ ಮರಣದಿಂದ ನಮಗೆ ಬಿಡುಗಡೆ ಆಗಬೇಕು. ಅದು ಯಾರು ಬಿಡಿಸ್ತಾನೆ? ಸ್ತೋತ್ರವಲ್ಲ. ಅದರ ಕೆಳಗಿನ ವಾಕ್ಯಲ್ಲಿ ನಾವು ಓದಿದ್ದೀವಲ್ಲ, ಸ್ತೋತ್ರ, ಅವನು ನಮಗೆ ಮೊರೆ ಇಡುವಾಗ ಸದುತ್ತರದೇ ಪಾಲಿಸಲು, ಇಕ್ಕಟ್ಟಿನಲ್ಲಿ ಹತ್ತಿರುವುದನ್ನು ತಪ್ಪಿಸುವ ಎಂಬುದಾಗಿರುತ್ತಾನೆ. ಹಾಗಾದ್ರೆ ದೇವರು ನಮ್ಮನ್ನ ಬಿಡುಗಡೆಗೊಳಿಸಬೇಕಾದ್ರೆ, ಯಾಕೋಬನೊಂದು ಮಾತು ಹೇಳ್ತಾನೆ, ಯಾಕೋಬನ ಪತ್ರಿಕೆಯಲ್ಲಿ, ನೀವು ಏನಿರ್ತಾರೆ ಆ ವಾಕ್ಯದಲ್ಲಿ ಹೀಗೆ ನಾವು ಓದ್ತೇವೆ, ದೇವರಿಗೆ ಒಳಗಾಗಿರಿ, ಶೈತಾನ್ ಹೆದರಿಸಿರಿ ಎಂಬುದಾಗಿರ್ತದೆ. ಅದರಲ್ಲಿ ನಾವು ದೇವರಿಗೆ ಒಳಗಾಗುವಾಗಲೇ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸಿಕೊಳ್ಳಲಿಕ್ಕೆ ಸಾಧ್ಯ. ದೇವರಿಗೆ ಹೊರಗೆ ನಿಂತುಕೊಂಡಲ್ಲ ದೇವರಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು. ದೇವರಲ್ಲಿ ಆಸಕ್ತಿ ಇರತಕ್ಕಂಥ, ದೇವರನ್ನ ಅಂಟಿಕೊಂಡಿರ್ತಕ್ಕಂಥ, ದೇವರನ್ನು ಹೊಂದಿಕೊಂಡಿರ್ತಕ್ಕಂಥ ನಾವು ದೇವರ ಚಿತ್ತಕ್ಕಾಗಿ ದೇವರಿಗೆ ನಾವು ಒಪ್ಪಿಸಿಕೊಡುವಾಗಲೇ ನಮಗೆ ರಕ್ಷಣೆ ಅಥವಾ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅಂದ್ರೆ ದೇವರ ಮನಸ್ಸಿನಲ್ಲಿ ಎಲ್ಲರನ್ನೂ ಬಿಡಿಸಬೇಕು, ರಕ್ಷಿಸಬೇಕೆನ್ನತಕ್ಕಂಥ ಆಸೆ ಇದ್ದರೂ ಕೂಡ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ತನ್ನನ್ನೇ ಒಪ್ಪಿಸಿಕೊಡ್ಲಿಕ್ಕೆ ಸನ್ನದ್ಧರಾಗಿವೆ. ಅನೇಕ ಕಾರ್ಯಗಳಲ್ಲಿ ನಮಗೆ ದೇವರು ಬೇಕು, ಆದ್ರೆ ದೇವರ ಚಿತ್ತ ನಮಗೆ ಬೇಕಾಗಿಲ್ಲ. ದೇವರು ಬೇಕು, ದೇವರ ಇಷ್ಟಕ್ಕೆ ನಡೀಲಿಕ್ಕೆ ನಮಗೆ ಆಗುವುದಿಲ್ಲ. ದೇವರು ಬೇಕು, ದೇವರು ಹೇಳತಕ್ಕಂಥ ನಿಯಮಗಳು ನಮಗೆ ಬೇಕಾಗಿಲ್ಲ. ದೇವರು ಬೇಕು, ನಾವು ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಇಷ್ಟ ಇಲ್ಲ. ಇವತ್ತು ದೇವರನ್ನ ಅನೇಕರು ಆಶ್ರಯಿಸಿಕೊಂಡಿರ್ತಕ್ಕಂಥ ಮುಖ್ಯ ಗುರಿ ನಮ್ಮ ಲಾಭಗಳಿಗೋಸ್ಕರವಾಗಿ, ನಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ, ನಾವು ನಮ್ಮ ಕಾರ್ಯಗಳು ನಡೀಲಿಕ್ಕೋಸ್ಕರ, ಆದ್ರೆ ನಾವು ದೇವರ ಚಿತ್ತಕ್ಕೆ ಲಭ್ಯವಾಗುವುದು ಸಿಗುತ್ತಾ ಇಲ್ಲ. ಅದಕ್ಕೆ ಭಕ್ತರು ಹೇಳ್ತಾ ಇದ್ದಾರೆ, ದೇವರಲ್ಲಿ ಆಸಕ್ತ ಕರ್ತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನು ರಕ್ಷಿಸ್ತಾನೆ. ಮೊದಲನೇದಾಗಿ ನಮ್ಗೆ ಏನಿರಬೇಕು? ದೇವರಲ್ಲಿ ಒಂದು ಆಸಕ್ತಿ, ದೇವರಲ್ಲಿ ಒಂದು ಬಯಕೆ ಇರುವುದು. ಕರ್ತನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ. ಅಪೊಸ್ತಲನಾದ ಪೌಲನು ಮಾತು ಹೇಳ್ತಾನೆ, ನಾನು ಬದುಕುವುದೆಂದರೆ ಕ್ರಿಸ್ತನು, ಸಾಯುವುದೆಂದರೆ ಆತನ ನಾಮದ ಮಹಿಮೆಗಾಗಿ ಎಂಬುದಾಗಿರ್ತಾನೆ. ಹಾಗಾದ್ರೆ ಪೌಲ್ ಹೇಳ್ತಕ್ಕಂಥ ಕಾರ್ಯಗಳೇನೆಂಬುದಾಗಿ ಹೇಳಿದ್ರೆ, ತನ್ನನ್ನೇ ಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಳ್ಳುತ್ತಾನೆ, ಸಮರ್ಪಿಸಿಕೊಡುತ್ತಾನೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಮಗೆ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ಲಿಕ್ಕೆ ಒಂದು ಒಂದು ಮನಸ್ಸು ನಮಗಿರಬೇಕು. ಸ್ತೋತ್ರ. ಕೊರಿಂಥಿಯ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವಲ್ಲ, ನಾವು ನಮ್ಮ ಸ್ವಂತಲ್ಲ, ದೇವರು ನಮ್ಮನ್ನ ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟಿದ್ದಾರೆ ಎಂಬುದಾಗಿ. ಹಾಗಾದ್ರೆ ನಾವು ದೇವರು ನಮ್ಮನ್ನ ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟ ಮೇಲೆ ನಾವು ನಮಗೆ ಅಧೀನರಲ್ಲ, ನಾವು ಮತ್ತೊಬ್ಬರಿಗೆ ಅಧೀನರಾಗಿದ್ದೇವೆ. ಅಂದ್ರೆ ದೇವರಿಗೆ ನಾವು ಅಧೀನರಾಗಿದ್ದೇವೆ. ದೇವರಿಗೆ ಅಧೀನತೆ ಎಂಬುದಾಗಿ ಹೇಳೋ, ಈಗ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಹೋಗ್ಲಿಕ್ಕಲ್ಲ ನಾವು ಇರತಕ್ಕಂಥದ್ದು. ಇಲ್ಲಿಯ ತನಕ ಬಿಡುಗಡೆ ಹೊಂದುವ ತನಕ ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸುತ್ತಾ ಇದ್ವು. ಬಿಡುಗಡೆ ಹೊಂದಿದ ಮೇಲೆ ನಾವು ನಮ್ಮನ್ನು ಬಿಡಿಸಿದವರ ಇಷ್ಟಕ್ಕನುಸಾರ ಹೋಗಿ ನಡಿಬೇಕು. ಉದಾಹರಣೆ ಹೇಳ್ತೇನೆ,
ಒಂದು ಹುಡುಗಿ ಮದುವೆಯಾದ ನಂತರವಾಗಿ ಹುಡುಗಿ ಮನೆಯಲ್ಲಿರುವಾಗ ಅವಳು ಸ್ವತಂತ್ರರಾಗಿರ್ತಾಳೆ. ಆದ್ರೆ ಮದುವೆಯಾದ ಮೇಲೆ ಅವಳಿಗೆ ಅವಳ ಸ್ವಾತಂತ್ರ್ಯ ಇಲ್ಲ. ಅವಳು ಮತ್ತೊಬ್ಬನಿಗೆ ಅಧೀನಳಾಗಿರುವುದರಿಂದ ಅವಳ ಯಜಮಾನನಿಗೆ ಪೂರ್ಣ ವಿಧೇಯತೆಯಲ್ಲಿ, ಪೂರ್ಣ ಅಧೀನತೆಯಲ್ಲಿ ಜೀವಿಸಬೇಕು. ಅವಳೆಲ್ಲ ಕಾರ್ಯಗಳಲ್ಲಿ ಅವರಿಗೊಬ್ಬ ಯಜಮಾನಿಕೆಯನ್ನು ಯಜಮಾನತ್ವವನ್ನು ನೋಡಿಕೊಳ್ಳತಕ್ಕಂಥವರಿದ್ದಾರೆ. ಅವಳಿಗೆ ಒಂದ್ ನಿಮಿಷ, ಅಧೀನರಾಗಿರ್ತಾಳೆ. ಶೀಲಾ ಬೆಂಜಮಿನ್ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತೈತೆ. ಕಂಟಿನ್ಯೂ ಮಾಡಿ ಫಸ್ಟ್. ಯಾರು ಸೆಂಟ್ರಲ್ ಅನ್ಮ್ಯೂಟ್ ಮಾಡಬೇಡಿ ಫಸ್ಟ್. ಹಲೋ, ಫಸ್ಟ್ ಕಂಟಿನ್ಯೂ ಮಾಡಿ. ಓಕೆ, ಓಕೆ, ಥ್ಯಾಂಕ್ ಯು. ಎಸ್, ಅಪ್ಪ ಯಜಮಾನನು ತನ್ನ ಪತ್ನಿಯನ್ನ ಒಂದು ಹುಡುಗಿಯನ್ನ ಮದುವೆ ಮಾಡಿದ ಕೂಡಲೇ ಆಕೆ ಯಾವ ರೀತಿ ಆತನಿಗೆ ಒಳಗಾಗಿ ಅವಳ ಯಜಮಾನಿಗೆ ಅಧೀನರಾಗಿರುತ್ತಾಳೋ ಅಲ್ಲಿ ಮಾನಿಕತ್ವವು ಬದಲಾವಣೆ ಹೊಂದುತ್ತಾನೆ. ಇಲ್ಲಿಯ ತನಕ ತಂದೆ ತಾಯಿ ನಮಗೆ ಅಧೀನವಾಗಿದ್ದರೆ ಹೆಣ್ಣು ಮಗಳು ಗಂಡನ ಮನೆಗೆ ಬರುವಾಗ ಗಂಡನ ಅಧೀನತೆಯಲ್ಲಿ ಅವನು ಹೇಳತಕ್ಕಂಥ ರೀತಿಯಲ್ಲಿ ಹೋಗಲಿಕ್ಕೆ ಅವಳು ಬದ್ಧಳಾಗಿದ್ದಾಳೆ. ಹಾಗೆ ಯೇಸು ಕ್ರಿಸ್ತನಲ್ಲಿ ನಾವು ಸೇರಿಕೊಂಡ ಮೇಲೆ, ಯೇಸು ಸ್ವಾಮಿ ನಮ್ಮನ್ನು ತೆಗೆದುಕೊಂಡ ಮೇಲೆ, ನಮ್ಮನ್ನ ದತ್ತು ತೆಗೆದುಕೊಂಡ ಮೇಲೆ ಅಥವಾ ಆತನ ನಾವು ಸೇರಿಕೊಂಡ ಮೇಲೆ ಆತನ ಯಜಮಾನಿಕತ್ವದಲ್ಲೇ ನಾವು ನಡೆಯಬೇಕು ಎನ್ನತಕ್ಕಂಥ ಬಹಳ ನಿರ್ಬಂಧ ಉಳ್ಳತಕ್ಕಂಥ ವಿಷಯ ಅದನ್ನು ಹೇಳ್ತಾನೆ, ಅವನು ಆಸಕ್ತನಾಗುವುದು ಅಂಟಿಕೊಂಡಿರುವುದರಿಂದ ದೇವರನ್ನೇ ಬಿಗಿಯಾಗಿರುವುದು ಅವನು ಬಿಡಿಸುತ್ತಾನೆ. ಏನೆಲ್ಲ ಸಂಕಷ್ಟಗಳು ಅವನಿಗೆ ಬಂದರೂ ಕೂಡ ದೇವರ ಪರಿಪಾಲನೆ ಅವನಿರುತ್ತದೆ ಎಂಬುದಾಗಿರುತ್ತೆ. ಆತ್ಮಿಕ ದೇವರ ಮಕ್ಕಳೇ ನಾನು ಎಚ್ಚರಿಸ್ತೇನೆ, ನಾವು ದೇವರನ್ನ ತಿಳಿಯದೆ ಜೀವಿಸುತ್ತಾ ಇರತಕ್ಕಂಥ ಕಾಲಘಟ್ಟಗಳಲ್ಲಿ ನಮಗೆ ನಾಯಕರಿಲ್ಲ, ನಮಗೆ ಹೇಳಿಕೊಡೋರಿಲ್ಲ, ನಮ್ಮ ಹಾಗಾಗಿ ಶೈತಾನ ಹೆದರಿಸಿ ಅವನನ್ನು ಬಿಟ್ಟು ಹೋಗ್ತಾರೆ. ಹಾಗಾದ್ರೆ ದೇವರಿಗೆ ಒಳಗಾದವರಿಗೆ ಏನೆಲ್ಲ ಸಮಸ್ಯೆಗಳು ಬಂದರೂ ದೇವರು ಅದಕ್ಕೆ ಉತ್ತರವಾಗಿರ್ತಾನೆ, ದೇವರು ನಮ್ಮ ಜೊತೆಯಾಗಿರ್ತಾನೆ. ಕಾರಣ ಕರೆದಾತನು ನಂಬಿಗಸ್ತನು ಎಂಬುದಾಗಿರ್ತಾನೆ. ಎಂದಿಗೂ ನಮ್ಮನ್ನು ಹರದಾರಿಯಲ್ಲಿ ಬಿಟ್ಟು ಹೋಗತಕ್ಕಂಥವನಲ್ಲ, ಅವನು ಸದಾ ನಮ್ಮ ಸಂಗಡ ಇದು ಬಿಡಿಸತಕ್ಕಂಥವನಾಗಿ. ಯೇಸು ಸ್ವಾಮಿ ಕೂಡ ನಮಗೆ ಹೇಳ್ತಕ್ಕಂಥ ಪದ ಇದೆ. ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ಶಿಷ್ಯನ ಲೋಕವನ್ನು ನೋಡಿ ತಾನು ಪರಲೋಕಕ್ಕೆ ಏರಿ ಹೋಗುವಾಗ ಹೇಳ್ತಾನೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿರ್ತಾನೆ. ಕಡಿಮೆ ಲೋಕದಲ್ಲಿ ಕಷ್ಟಗಳುಂಟು, ಸಂಕಟ ಉಂಟು, ಧೈರ್ಯವಾಗಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿರ್ತಾನೆ. ಎಂಬುದಾಗಿರ್ತಾರೆ, ನಾನು ಹೋದರೂ ಕೂಡ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಲೋಕ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿರ್ತಾನೆ. ಹಾಗಾದ್ರೆ ಕರ್ತನ ಆಶ್ರಯಿಸಿಕೊಂಡಿರತಕ್ಕಂಥ ಭಕ್ತರನ್ನ ಹಾಗೆ ಬಿಟ್ಟು ಹೋಗತಕ್ಕಂಥದ್ದನ್ನು ಸುರಕ್ಷಿತವಾಗಿ ಪರಿಪಾಲಿಸತಕ್ಕಂಥ ದೇವರಾಗಿದ್ದಾರೆ ಎಂಬುದನ್ನು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಸ್ತೋತ್ರ, ದೇವರ ವಾಕ್ಯದಲ್ಲಿ ಗಮನಿಸತಕ್ಕಂಥ ಸಂಗತಿ, ನಾವು ಕರ್ತನನ್ನ ಆಶ್ರಯಿಸಿಕೊಳ್ಳೋಣ, ಕರ್ತನ ನಾವು ಸೇವಿಸಿಕೊಳ್ಳೋಣ. ಹಾಗಾದ್ರೆ ಮಾತ್ರವೇ ನಮ್ಮ ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು. ಸ್ತೋತ್ರ, ಆತನಲ್ಲಿ ಆಸಕ್ತನಾಗಿರ್ತಕ್ಕಂಥ ಯಾರು ಕೂಡ ಸ್ತೋತ್ರ ಬಿಡುಗಡೆ ಇಲ್ಲದೆ, ಸ್ವಸ್ಥತೆ ಇಲ್ಲದೆ ಅಥವಾ ಸಮಾಧಾನ ಇಲ್ಲದೆ ಯಾರು ಬಿಟ್ಟು ಹೋಗೋದಿಲ್ಲ. ಸ್ತೋತ್ರ, ಅದಕ್ಕೆ ಯೇಸು ಸ್ವಾಮಿ ನಮಗೆ ಹೇಳತಕ್ಕಂಥ ಪದ ಇರುವುದಾಗಿ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೆ, ನನ್ನಲ್ಲಿರ್ತಕ್ಕಂಥ ಮನಃಶಾಂತಿಯನ್ನ ನಿಮಗೆ ಕೊಡುತ್ತೇನೆ ಎಂಬುದಾಗಿರ್ತಾರೆ. ಸ್ತೋತ್ರ, ಹಾಗಾದ್ರೆ ಸ್ತೋತ್ರ, ದೇವರನ್ನ ಆಶ್ರಯಿಸಿಕೊಂಡ ನಮಗೆ ಶಾಂತಿ ಇದೆ, ಸಮಾಧಾನ ಇದೆ. ಮಾತ್ರವಲ್ಲ, ಅವರಿಗೆ ಪರಿಪಾಲನೆ ಬಹಳ ಶ್ರೇಷ್ಠವಾಗಿದೆ. 34ನೇ ಕೀರ್ತನೆ 7ನೇ ವಾಕ್ಯದ ಭಾಗ ನಾವು ಈಗ ಓದುತ್ತೇವೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ತನ್ನ ದೂತರ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತೇನೆ ಬರುತ್ತೇನೆ. ನಾನು ಓದುತ್ತೇನೆ 34ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಯೆಹೋವನ ಭಯಭಕ್ತಿ ಉಳ್ಳರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನ ಭಕ್ತರ ಸುತ್ತಲೂ ಯೆಹೋವನು ತನ್ನ ದೂತರ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ನೋಡಿ, ದೇವರನ್ನು ಆಶ್ರಯಿಸಿಕೊಳ್ಳತಕ್ಕಂಥವ್ರು ಅಲ್ಲಿ ಗಮನಿಸಬೇಕು.
ಅಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನ, ಸಂಘಟನೆಯನ್ನ, ಸಂಸ್ಥೆಯನ್ನೆಂಬುದಾಗಲ್ಲಿ ಹೇಳತಕ್ಕಂಥದ್ದು ವಿಶ್ವಾಸಿಯನ್ನೆಂಬುದಾಗಿ ಹೇಳುತ್ತಾ ಅಲ್ಲ. ದೇವರಲ್ಲಿ ಭಯ ಇರಬೇಕು, ಭಕ್ತಿ ಇರಬೇಕು. ಆ ಭಕ್ತರನ್ನ ದೇವರು ತನ್ನ ಹಸ್ತದಲ್ಲಿ ಸುರಕ್ಷಿತವಾಗಿ ಪರಿಪಾಲಿಸ್ತಾನೆ. ಹಾಗಾದ್ರೆ ದೇವರು ತನ್ನ ದೂತರ ಮುಖಾಂತರ, ದೂತರ ದಂಡು ಎಂಬುದಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಈ ಲೋಕದಲ್ಲಿರ್ತಕ್ಕಂಥ ಯಾವ ಫೋರ್ಸ್ಗಳು ನಮ್ಮನ್ನು ಪರಿಪಾಲಿಸೋದಿಲ್ಲ. ಸೊ ನಾನು ಬಹಳ ಮೆಚ್ಚುತ್ತೇನೆ KCS ಪ್ರೇಯರ್ ಟೀಮ್ ಅನ್ನ. ಇದರಲ್ಲಿ ಅನೇಕ ವ್ಯಕ್ತಿಗಳು ಪ್ರಾರ್ಥಿಸುವಂತ ಸಹೋದರರಾಗಿದ್ದಾರೆ. ವಿಷಯಗಳು ಬರುವಾಗ ಮೊಣಕಾಲು ಮಡಿಸಿ ಪ್ರಾರ್ಥಿಸುವಂಥದ್ದು ಒಂದು ಸಂಗತಿಯನ್ನು ಹೇಳ್ತೇನೆ. ಈ ಲೋಕದಲ್ಲಿ ನಾವು ಯಾರ ಬಳಿಗೆ ಹೋದರೂ ಕೂಡ ಪ್ರಾರ್ಥನೆಯಿಂದಲ್ಲದೆ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆ ಹೇಳ್ತೇನೆ, ಆಗಿರ್ತಕ್ಕಂಥ ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿ ಬಂಧಿಸಿದ್ರು. ಅಲ್ಲಿ ಮಾರನೇ ದಿವಸ ಯಾಕೋಬನ ತಲೆಯನ್ನು ಕೊಯ್ದರು. ಅದರ ನಂತರವಾಗಿ ಪೇತ್ರನು ಕೂಡ ಕೊಲೆ ಮಾಡಬೇಕೆಂಬುದಾಗಿ ಹೇಳಿ ಅವನ್ನ ಜೈಲಿಗೆ ಹಾಕುತ್ತಾ ಇದ್ದಾರೆ. ಜೈಲಿಗೆ ಹಾಕುವಾಗ ಪೇತ್ರನು ಬಹಳ ಏನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡು ಬಿದ್ದಿದ್ದಾರೆ. ಬಿಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾವ ಅಧಿಕಾರಿಗಳಾಗಲಿ ಯಾರಿಗಾಗಲಿ ಪೇತ್ರನ ಹೊರಗೆ ತರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ದೇವರ ಸಭೆ ಒಂದು ಪ್ರತ್ಯೇಕತೆ ಇತ್ತು. ದೇವರ ಸಭೆ ಯಾವ ವಿಷಯ ಬಂದರೂ ಕೂಡ ಅವರು ಆ ವಿಷಯಕ್ಕಾಗಿ ಎಚ್ಚರವಾಗಿ ನಿಂತುಕೊಂಡು ಶಕ್ತವಾಗಿ ಪ್ರಾರ್ಥನೆ ಮಾಡುತ್ತಾರೆ. ನನ್ನ ಆತ್ಮಿಕ ಸಂಗತಿಯನ್ನು ಹೇಳ್ತಾರೆ ದೇವರ ಮಕ್ಕಳೇ. ಇವತ್ತು ನಮಗೊಂದು ವಿಷಯಗಳು ಬಂದ್ರೆ, ನಮಗೊಂದು ಸಮಸ್ಯೆ ಬಂದ್ರೆ, ನಾವು ಬೇಗನೆ ಓಡುವಂಥದ್ದು ಮನುಷ್ಯರ ಬಳಿ, ಅಧಿಕಾರಿಗಳ ಬಳಿ, ಲೋಕದವರ ಬಳಿ, ಲೋಕದ ನ್ಯಾಯಾಧಿಪತಿಗಳ ಬಳಿ ನಾವು ಓಡುತ್ತೇವೆ. ನಾವು ಸಾಮಾನ್ಯವಾಗಿ ಅದಕ್ಕೆ ಓಡುತ್ತೇವೆ. ನಾನು ಆತ್ಮಿಕವಾಗಿ ಕೇಳಿಕೊಳ್ಳತಕ್ಕಂಥ ಸಂಗತಿ ಸೋದರ, ನಮಗೆ ಬಿಡುಗಡೆ ಹೊಂದಬೇಕಾದ್ರೆ ಈ ಲೋಕ ಸಂಬಂಧವಾಗಿರ್ತಕ್ಕಂಥ ಯಾವ ಶಕ್ತಿಗಳನ್ನು ಬಿಡಿಸ್ಲಿಕ್ಕಲ್ಲ. ಯಾವ ಸೆರೆಮನೆಯಲ್ಲಿ ಹಾಕಿದ್ರು, ಯಾವ ಕೋಳಗಳಾಕಿ ಬಂಧಿಸಿದ್ರು, ಏನೆಲ್ಲ ಸಮಸ್ಯೆಗಳಿದ್ರು ಕೂಡ ಭಕ್ತನಾಗಿದ್ದೀಯೋ, ನೀನೆಷ್ಟು ಗಂಡಾಂತರದಲ್ಲಿದ್ದರೂ ಕೂಡ ಅಲ್ಲಿ ಇಳಿದು ಬಂದು ಬಿಡಿಸತಕ್ಕಂಥವರಾಗಿದ್ದಾರೆ. ಪೇತ್ರನ ಜೀವಿತದಲ್ಲಿ ಗಮನಿಸಬೇಕು. ಪೇತ್ರನು ಸೆರೆಮನೆಯಲ್ಲಿ ಕೈ ಕಾಲುಗಳನ್ನು ಬಂಧಿಸಿದವನಾಗಿ 2 ಸಿಪಾಯಿಗಳ ಮಧ್ಯದಲ್ಲಿ ಆತನು ಮಲಗಿಕೊಂಡಿರ್ತಕ್ಕಂಥ ಸಂದರ್ಭ. ಈಗಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಪೇತ್ರನಿಗೆ ಆಶ್ರಯಿಸಲಿಕ್ಕೆ ಬಹಳ ವ್ಯಕ್ತಿಗಳು, ಅಧಿಕಾರಿಗಳು ಇರಬಹುದಿತ್ತು. ಅವರಿಗೆ ಕೇಳಬಹುದಿತ್ತು. ಆದ್ರೆ ಪೇತ್ರನು ಭರವಸೆ ಉಳ್ಳವನಾಗಿ ಏನ್ ಮಾಡ್ತಾ ಇದ್ದಾನೆ, ಅವರು ಮಲಗುತ್ತಾ ಇದ್ದಾರೆ. ಅವ್ರಿಗೆ ಯಾವ ಟೆನ್ಷನ್ ಇಲ್ಲ, ಚಿಂತೆ ಇಲ್ಲ, ಮರಣ ಭಯ ಅವರಿಗೆಲ್ಲ. ಕಾರಣ ಅವರಿಗೆ ಗೊತ್ತು, ನನ್ನನ್ನು ಬಿಡಿಸುವ ಸರ್ವಶಕ್ತನ ಸಂಗಡ ಇದ್ದಾನೆ ಎಂಬುದಾಗಿ. ನಾವು ಅನೇಕ ಸಾರಿ ಮನುಷ್ಯರನ್ನ, ಲೋಕದ ವ್ಯಕ್ತಿಗಳನ್ನ ಆಶ್ರಯಿಸಿಕೊಂಡು ನಾವಿದಕ್ಕೊಂದು ಮಾತು ಹೇಳ್ತಾರೆ, ನಾವು ಮನುಷ್ಯರಲ್ಲಿ ಆಶ್ರಯಿಸುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಉತ್ತಮ, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಉತ್ತಮ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾರೆ. ಹಾಗಾದ್ರೆ ನಾವು ಈ ಸಮಸ್ಯೆಗಳು ಬರುವ ಆಶ್ರಯಿಸಿಕೊಳ್ಳಬೇಕಾದೇವರು. ಇವತ್ತು ನಾವು ನೋಡ್ರಿ, ಅನೇಕ ಕಡೆಗಳು ನಾವು ಗಮನಿಸ್ತೇವೆ, ಲೋಕದವರ ರೀತಿಯಲ್ಲಿ ನಾವು ಬಾವುಟಗಳನ್ನು ಹಿಡಿದು ಏನು ಬರವಣಿಗೆಗಳನ್ನ ಮಾಡಿಕೊಂಡು ನ್ಯಾಯ ಕೊಡ್ರಿ ಎಂಬುದಾಗಿ ಆತ್ಮೀಕ ಮಕ್ಕಳ ಜೀವಿತದಲ್ಲಿ ನಾವು ಮೊರೆ ಇಡುವಂತ ಗಮನಿಸಲಿಕ್ಕೆ ಸಾಧ್ಯ. ನಮಗೆ ನ್ಯಾಯ ಒದಗಿಸೋನು ಯಾರು? ನಮಗೆ ಬಿಡುಗಡೆ ಕೊಡೋನು ಯಾರು? ಏನೆಲ್ಲ ಸಮಸ್ಯೆಗಳು ಬಂದ್ರೆ ಪರಿಹಾರ ನಮ್ಮ ಕರ್ತನಲ್ಲಿ ಮಾತ್ರವಾಗಿದೆ. ಆಗಿನ ಕಾಲದಲ್ಲಿ ಅಪೊಸ್ತಲರ ಕಾಲಗಳಲ್ಲಿ ಬಿಡುಗಡೆ ಕೊಡ್ಲಿಕ್ಕೆ ಯಾವ ಅಧಿಕಾರಿಗಳು ಇರ್ಲಿಲ್ಲ ಎಂಬುದಾಗಿ ಇದ್ದರು. ಆದ್ರೆ ಅವರು ಆಶ್ರಯಿಸಿಕೊಳ್ಳತಕ್ಕಂಥ ದೇವರಲ್ಲಿ ಭರವಸವಾಗಿದ್ದರು. ಸ್ತೋತ್ರ. ಬದುಕಿದರು, ಸತ್ತರು ಕ್ರಿಸ್ತನಿಗಾಗಿ ಅನ್ನತಕ್ಕಂಥ ತೀರ್ಮಾನದಲ್ಲಿ ಅವರಾಗಿದ್ದರು. ಸ್ತೋತ್ರವಾಲಿಯ. ಆದ್ರಿಂದ ಯೇಸು ಕ್ರಿಸ್ತನ ಮಾದರಿಯಲ್ಲಿ ಪಾಲಿಸಿಕೊಂಡು ಬಂದಂತ ಶಿಷ್ಯರುಗಳು ಅವರು ತೀರ್ಮಾನ ಮಾಡಿಕೊಳ್ಳುತ್ತಾರೆ, ನನ್ನ ಪ್ರಾಣ ಈ ಸೆರೆಮನೆಯಲ್ಲಿ ಹೋದರೆ ಅದು ಕರ್ತನ ಮಹಿಮೆಗಾಗಿರಬೇಕು, ಈ ಸೆರೆಮನೆಯನ್ನು ಬಿಡುಗಡೆ ಹೊಂದಬೇಕು. ಸ್ತೋತ್ರವಾಲಯ. ಇಲ್ಲ, ಈ ಸೆರೆಮನೆಯಲ್ಲಿ ಅನೇಕರು ಸುವಾರ್ತೆ ಕೇಳಲ್ಪಡಬೇಕು ಎನ್ನತಕ್ಕಂಥ ಈ ಭಾವನೆ ಸ್ತೋತ್ರ ದೇವರ ಭಕ್ತರಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಸೆರೆಮನೆಯಲ್ಲಿದ್ದಂತ ಭಕ್ತನಾಗಿರ್ತಕ್ಕಂಥ ಪೇತ್ರನ ಯಾರು ಬಿಡಿಸಿದ್ರು? ಯಾವ ಅಧಿಕಾರಿ ಬಂದಿದ್ರು? ಯಾವ ವ್ಯಕ್ತಿಗಳು ಬಂದಿದ್ರು? ಯಾವ ರಾಜಕೀಯ ವ್ಯಕ್ತಿಗಳು ಬಂದರು? ಒಬ್ಬರು ಬರಲಿಲ್ಲ. ಯಾರು ಬಂದರು? ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸರ್ವಶಕ್ತನು ಸರ್ವಲ್ಲಭನು ಆಗಿರ್ತಕ್ಕಂಥ ದೇವರು ಸೋದರ, ಅವರ ಸೋದರ ಸಭೆಯ ಆ ಶಕ್ತಿ ಉಳ್ಳತಕ್ಕಂಥ ಪ್ರಾರ್ಥನೆ ನಿಮಿತ್ತ, ಅವರ ಕಣ್ಣೀರ ನಿಮಿತ್ತ ಸೆರೆಮನೆಯಲ್ಲಿರ್ತಕ್ಕಂಥ ಪೇತ್ರನ ಬಳಿಗೆ ಸ್ವರ್ಗದ ದೂತನು ಇಳಿದು ಬಂದು ನಿಮ್ಮದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ನಾನು ಹೇಳ್ತೇನೆ, ನನ್ನ ನಿಮ್ಮ ವಿಷಯಗಳ ಮಧ್ಯದಲ್ಲಿ,
ವೇದನೆಗಳ ಮಧ್ಯದಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಸೆರೆಮನೆಗಳಲ್ಲಿ ಸೋದರ ನಾವು ಶೋಧನೆಯಲ್ಲಿ, ಮರಣದಲ್ಲಿ, ವ್ಯಾಧಿಯಲ್ಲಿ ಯಾರು ನಮಗೆ ಬಿಡುಗಡೆ ಕೊಡ್ಲಿಕ್ಕೆ ಬರ್ತಾರೆ? ನೀ ಭಕ್ತನಾಗಿದ್ದರೆ, ನಾನು ಭಕ್ತನಾಗಿದ್ದರೆ ನಿನಗೋಸ್ಕರ ಸ್ವರ್ಗ ಇಳಿದು ಬಂದು ನಮ್ಮನ್ನು ಬಿಡಿಸಿಕೊಂಡು ಬರ್ತದೆ. ಕಾರಣ ಸ್ವರ್ಗಕ್ಕೆ ಮೌನವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ತನ್ನ ಭಕ್ತನು ಸೋದರ ಇಕ್ಕಟ್ಟಿಲಿರತಕ್ಕಂಥದ್ದು ಆತನು ನೋಡಿಕೊಂಡು ನಿಲ್ಲಲಿಕ್ಕೆ ಆಗುವುದಿಲ್ಲ, ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಸ್ತೋತ್ರ. ಅಲ್ಲ ಗಮನಿಸಿದ ಸಂಗತಿ ಸೋದರ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಂಡ್ರೆ ಎಂಬುದಾಗಿ ಹೇಳ್ತಾನೆ. ಸೋದರ, ಅಲ್ಲಿ ಪೇತ್ರನು ತನ್ನ ಜೀವಿತದಲ್ಲಿ ಕರ್ತನ ಅನುಭವಿಸಿಕೊಳ್ಳುತ್ತಾ ಇದ್ದಾನೆ. ಅವನ್ನ ಆಶ್ರಯಿಸಿಕೊಂಡಿದ್ದರಿಂದ ಅವನು ದೇವರನ್ನು ತಿಳಿದುಕೊಳ್ಳುತ್ತಾ ಇದ್ದಾನೆ. ಆತ್ಮಿಕ ದೇವರ ಮಕ್ಕಳೇ, ದೇವರನ್ನ ಆಶ್ರಯಿಸಿಕೊಂಡ್ರೆ ಯಾವ ವ್ಯಕ್ತಿಗಳು ಬೇಡ ನಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕೆ. ಯಾವ ಫೋರ್ಸ್ಗಳು ಬೇಕಾಗಿಲ್ಲ, ಅಧಿಕಾರಿಗಳು ಬೇಕಾಗಿಲ್ಲ, ಲೋಕದ ಯಾವ ಮನುಷ್ಯರು ಬೇಕಾಗಿಲ್ಲ. ದೇವರ ಭಕ್ತನ ಬಿಡಿಸಲಿಕ್ಕೆ ದೇವರು ಮೌನವಾಗಿರಲಿಲ್ಲ. ತಾನು ಸ್ವರ್ಗದಿಂದ ತನ್ನ ಪದವಿಯನ್ನ ಬಿಟ್ಟು ನಮ್ಮನ್ನು ಬಿಡಿಸಲಿಕ್ಕೆ ಎಷ್ಟು ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿಗಳು ಅದರ ಮಧ್ಯದಲ್ಲಿ ಇಳಿದು ಬಂದು ಬಿಡಿಸತಕ್ಕಂಥವನಾಗಿರ್ಬೇಕು ಕರ್ತನು. ಆದರೆ ಏನಾಗಿರ್ಬೇಕು? ಆತನಲ್ಲಿ ಆಸಕ್ತರಾಗಿರ್ಬೇಕು, ಆತನ ಹೊಂದಿಕೊಂಡಿರ್ಬೇಕು, ಆತನಲ್ಲಿ ಅಂಟಿಕೊಂಡಿರಬೇಕು. ಮರಣ ಬರಲಿ, ವ್ಯಾಧಿ ಬರಲಿ, ಸಮಸ್ಯೆಗಳು ಬರಲಿ, ಯೇಸುವೆ ನಿನ್ನ ಸೇರಿಕೊಂಡಿದ್ದೆ, ನಿನ್ನ ಚಿತ್ತಕ್ಕನುಸಾರವಾಗಿ, ನಿನ್ನ ಇಷ್ಟಕ್ಕನುಸಾರವಾಗಿ, ನಿನ್ನ ಭಕ್ತಳಾಗಿ ನಾನು ನಿನ್ನ ಮುಂದೆ ನಡೆದುಕೊಳ್ಳುತ್ತೇನೆ, ಜೀವಿಸುತ್ತೇನೆ ಎನ್ನತಕ್ಕಂಥ ತೀರ್ಮಾನ ನಿಮ್ಮ ಜೀವಿತದಲ್ಲಿ ಇರಬೇಕು. ಸೋದರವಲ್ಲ, ಪೂರ್ಣವಾಗಿ ನಾವು ಕರ್ತನಿಗಾಗಿ ಒಪ್ಪಿಸಿಕೊಟ್ಟ ಮೇಲೆ ಕರ್ತನ ಚಿತ್ತಕ್ಕಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಡಬೇಕು. ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅನೇಕ ಸಾರಿ ನಾವು ಈ ಭಾಗವನ್ನೆಲ್ಲ ಅನೇಕ ಸಾರಿ ನಾವು ಓದುತ್ತೇವೆ. ಸಾಮಾನ್ಯವಾಗಿ 91ನೇ ಕೀರ್ತನೆ ಸಾಮಾನ್ಯವಾಗಿ ನೋವ ಕಾಟ ಅದಿರುವಾಗೆಲ್ಲ ನಾವು ಬೇಗನೆ ತೆಗೆದು ಓದತಕ್ಕಂಥ ಭಾಗ. ಇದು ಓದಿದ್ರೆ ನಮಗೆ ಬಿಡುಗಡೆ ಆಗುತ್ತೆ ಎಂಬುದಾಗಿ ನಾನು ಹೇಳ್ತೇನೆ. ದೇವರ ವಾಕ್ಯ ಓದಿದ್ರಿಂದ ಅಲ್ಲ, ದೇವರ ವಾಕ್ಯ ನಾವು ಅಂಗೀಕರಿಸಿಕೊಳ್ಳುವಾಗಲೇ ನಮಗೆ ಬಿಡುಗಡೆ ನಡೆಯುತ್ತೆ. ಆದ್ರಿಂದ ಆತ್ಮಿಕ ದೇವರ ಮಕ್ಕಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಸಂಗತಿಗಳನ್ನ ನಾವು ಅಂಗೀಕರಿಸಿಕೊಳ್ಳಬೇಕು, ಅದನ್ನು ಸ್ವೀಕರಿಸಿಕೊಳ್ಳಬೇಕು. ಅದಕ್ಕನುಸಾರವಾಗಿ ನಾವು ಜೀವಿಸಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಅದಕ್ಕನುಸಾರವಾಗಿ ನಾವು ಮಾದರಿಯುಳ್ಳವರಾಗಿ ದೇವರ ಸಮರ್ಪಿಸಿಕೊಡುವಾಗ ಸ್ವರ್ಗದ ದೇವರು ತನ್ನ ಭಕ್ತನ ಬಿಡಿಸಿ ನಮಗೆ ಪರಿಪಾಲನೆ ಒದಗಿಸಿಕೊಡ್ತಾರೆ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅದನ್ನ ಇದನ್ನೇ ವಾಕ್ಯ ನಾವು ದಾಖಲೆ ವಾಕ್ಯದ 2ನೇ ಭಾಗ ನೋಡುತ್ತೇವೆ. ನನ್ನ ನಾಮವನ್ನು ಅರಿತವನಾಗಿರೋದು ಅವನು ಉದ್ಧರಿಸುತ್ತೇನೆ. ಯೇಸುವಿನ ನಾಮದ ಶ್ರೇಷ್ಠತೆಯನ್ನ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಎಲ್ಲರೂ ತಿಳಿದುಕೊಳ್ಳುವ ರೀತಿಯಲ್ಲ ನಾವು ತಿಳಿದುಕೊಳ್ಳಬೇಕು. ಪ್ರತ್ಯೇಕವಾಗಿ ದೇವರನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥ, ದೇವರಲ್ಲಿ ಆಸಕ್ತನಾಗಿರ್ತಕ್ಕಂಥ ದೇವರ ಭಕ್ತನು ಸೋದರ ಹೇಗೆ ತಿಳಿದುಕೊಳ್ಳಬೇಕು? ಸೋದರಮಲ್ಲಯ್ಯ, ಯೇಸುವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಂದು ಸಾರಿ ಯೇಸು ಸ್ವಾಮಿಯ ಶಿಷ್ಯರೆಲ್ಲ ಕುಳಿತುಕೊಳ್ಳುವಾಗ ಯೇಸು ಸ್ವಾಮಿ ಬಂದು ಶಿಷ್ಯರಿಗೆ ಕೇಳ್ತಾರೆ, ಶಿಷ್ಯರೇ, ನನ್ನನ್ನ ಜನರು ಏನೆಂಬುದಾಗಿ ಕೇಳುತ್ತಾರೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಶಿಷ್ಯರು ಹೇಳ್ತಾರೆ, ಸ್ವಾಮಿ ಏನೇನೆಂಬುದಾಗಿ ಹೇಳ್ತಾರೆ, ಒಬ್ಬರು ಮೋಶೆ ಎಂಬುದಾಗಿ ಹೇಳ್ತಾರೆ, ಪ್ರವಾದಿಗಳು ಒಬ್ಬರೆಂಬುದಾಗಿ ಹೇಳ್ತಾರೆ ಎಂಬುದಾಗೆಲ್ಲ, ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಎಂಬುದಾಗೆಲ್ಲ ಶಿಷ್ಯರು ಅವರಿಗೆ ಸ್ವಾಮಿ ಮಾತಾಡ್ತಾ ಇದ್ರು. ಸೋದರ, ಆದ್ರೆ ಸ್ವಾಮಿ ಅವರಿಗೆ ಕೇಳ್ತಾರೆ, ನೀವು ನನ್ನನ್ನ ಏನೆಂಬುದಾಗಿ ತಿಳಿದುಕೊಳ್ಳುತ್ತೀರಿ, ಯಾರೆಂಬ ತಿಳಿದುಕೊಳ್ಳುತ್ತೀರಿ? ಗಮನಿಸಿರಿ, ಲೋಕವು ಯಾವ ರೀತಿ ತಿಳಿದುಕೊಳ್ಳುತ್ತಾರೆ ಆ ರೀತಿ ಆಗಲ್ಲ. ಭಕ್ತನು ಯೇಸು ಸ್ವಾಮಿ ಒದ್ದಿಗಿರತಕ್ಕಂಥ, ಸ್ವಾಮಿ ಜೊತೆಲಿರ್ತಕ್ಕಂಥವರಾದ ನಾವು ಯೇಸು ಸ್ವಾಮಿ ಹೇಗೆ ತಿಳಿದುಕೊಳ್ಳಬೇಕು? ಒಬ್ಬ ಪ್ರವಾದಿಯನ್ನಾಗಿ, ಒಬ್ಬ ಅರಸರನ್ನಾಗಿ, ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನಾಗಿ ತಿಳಿದುಕೊಂಡಿದೆಯಾ? ನಮ್ಮ ತಿಳುವಳಿಕೆ ಏನಾಗಿದೆ? ಸೋದರ, ನಾವು ಆತಲ್ಲಿ ಆಸಕ್ತರಾಗಿದ್ರೆ ಯೇಸುವನ್ನು ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕೆ ನಮಗೆ ಮನಸ್ಸುಂಟಾಗುತ್ತದೆ. ಹೇಗೆ ತಿಳಿದುಕೊಳ್ಳಬೇಕು? ಕೇವಲ ಒಬ್ಬ ಮನುಷ್ಯನಾಗಿ ಅಲ್ಲ, ಕೇವಲ ಒಬ್ಬ ದೇವರಾಗಿ ಮಾತ್ರವಲ್ಲ. ಸೋದರ, ದೇವರು ನಮ್ಮ ಜೀವಿತದಲ್ಲಿ ಒಂದು ಭಾಗವಾಗಿದ್ದಾನೆ, ನಾವು ತಿಳಿದುಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ನಡವಳಿಕೆಯಲ್ಲೂ, ಪ್ರತಿಯೊಂದು ಜೀವಿತದಲ್ಲಿಯೂ ಯೇಸು ಸ್ವಾಮಿನ ಭಾಗವಾಗಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆದ್ರಿಂದ ನಾವು ಪ್ರತಿ ಸಮಯದಲ್ಲೂ, ಪ್ರತಿ ಕ್ಷಣದಲ್ಲಿಯೂ ಯೇಸು ಸ್ವಾಮಿನ ಬಿಟ್ಟಿರತಕ್ಕಂಥ ಜೀವಿತ. ಅದಕ್ಕೆ ಮಲಯಾಳ ಪದವಿ ಹೇಳ್ತೇವೆ, ಅವರನ್ನು ನೋಡು ಪತ್ತೀನಿಕೆ ಅಲ್ಲ ಬಿಡುವಿಕೆ. ಆತ್ಮಿಕ ಜೀವಿತದಲ್ಲಿ ನಾವು ಆತನೊಂದಿಗೆ ಅಂಟಿಕೊಂಡಿರ್ತಕ್ಕಂಥ ಅನುಭವ, ಬೇರ್ಪಡಿಸದೇ ಇರತಕ್ಕಂಥ ಸಂಬಂಧದಲ್ಲಿ ಇರತಕ್ಕಂಥ ಭಕ್ತರನ್ನ ದೇವರು ಸುರಕ್ಷಿತವಾಗಿ ಪರಿಪಾಲಿಸ್ತಾರೆ. ಈ ಬೆಳಗಿನ ಸಮಯ ನಾನು ನಿಮಗೆ ಎಚ್ಚರಿಸ್ತಕ್ಕಂಥ ಸಂಗತಿ, ಸೋದರ, ಆತ್ಮಿಕವಾಗಿ ಕರ್ತನನ್ನು ನಾವು ಆಶ್ರಯಿಸಿಕೊಂಡು ಆತನಲ್ಲಿ ನಾವು ಬಹಳ ಆಸಕ್ತಿ ಉಳ್ಳವರಾಗಿ ನಾವು ನೆಲೆಗೊಂಡಿರುವಾಗ, ಸೋದರ,
ದೇವರು ನಮಗೆ ಪರಿಪಾಲನೆ ಬಿಡುಗಡೆಯನ್ನು ಕೊಡ್ತಾರೆ. ಮಾತ್ರವಲ್ಲ, ನಾವು ಆತನ ಅರಿವೆ ತಿಳಿದುಕೊಳ್ಳಬೇಕು, ಸರಿಯಾದ ತಿಳುವಳಿಕೆ. ಪೇತ್ರನಿಗೆ ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ, ಅವರು ತಿಳಿದುಕೊಂಡ ರೀತಿಯಲ್ಲ, ನೀವು ನನ್ನನ್ನು ನೀವು ಹೇಗೆ ತಿಳಿದುಕೊಂಡಿದ್ದೀರಿ? ಆಗ ಪೇತ್ರ ಹೇಳ್ತಾರೆ, ಸ್ವಾಮಿ ನೀನು ಬರಬೇಕಾಗಿರ್ತಕ್ಕಂಥ ಕ್ರಿಸ್ತನು ಎಂಬುದಾಗಿ ಹೇಳುತ್ತಾನೆ. ಸೋದರ, ಆಗ ಸ್ವಾಮಿ ಹೇಳ್ತಾರೆ, ಪೇತ್ರನ ಇದು ತಿಳಿಯಪಡಿಸುವುದು ಮನುಷ್ಯರಲ್ಲ, ನನ್ನ ತಂದೆಯಾದ ನಿಮಗೆ ತಿಳಿಯಪಡಿಸಿದ್ದಾನೆ. ನೋಡಿ, ಈ ತಿಳುವಳಿಕೆ ನಮಗೆ ಯಾರು? ಯೇಸು ಸ್ವಾಮಿ ಕ್ರಿಸ್ತನು ನನ್ನ ರಕ್ಷಕನು, ನನ್ನ ಪರಿಪಾಲಕನು ಎಂಬುದಾಗಿರ್ತಕ್ಕಂಥ ತಿಳುವಳಿಕೆ ಅರಿವೇ ನಮಗಿದ್ದರೆ ಸೋದರ, ನಮಗೆ ಬಿಡುಗಡೆ ಉಂಟಾಗ್ಲಿಕ್ಕೆ ಸಾಧ್ಯ. ಅನೇಕ ಸಾರಿ ನಮಗೆ ಯಾಕೆ ಬಿಡುಗಡೆ ಹೊಂದಿಕೊಳ್ಳುತ್ತಾ ಇಲ್ಲ? ಅನೇಕ ಸಾರಿ ನಮಗೆ ಯಾಕೆ ಅದ್ಭುತಗಳು ನಡೀತದೆ? ಮತ್ತೆ ನೋಡಿ, ಅನೇಕ ಸ್ಥಳಗಳಲ್ಲಿ ನಾವು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಾ ಕೆಲವು ಬಿಡುಗಡೆ ಹೊಂದೋದಿಲ್ಲ. ಈಗ ಇನ್ನೊಂದು ಆತ್ಮಿಕ ಸತ್ಯ ನಾನು ನಿಮಗೆ ಹೇಳ್ತೇನೆ ಸೋದರ, ಎಲ್ಲಿ ಪ್ರಾರ್ಥನೆಯ ಶಕ್ತಿ ಕಡಿಮೆ ಇದೆಯೋ ಅಲ್ಲಿ ಬಿಡುಗಡೆ ಸಂಭವಿಸಲಿಕ್ಕೆ ಕಷ್ಟವಾಗುತ್ತದೆ. ಎಲ್ಲಿ ಪ್ರಾರ್ಥನೆಯ ಶಕ್ತಿ ಹೆಚ್ಚಾಗಿದೆಯೋ ಅಲ್ಲಿ ಬಿಡುಗಡೆಗಳು ಸಂಭವಿಸ ಅದ್ಭುತಗಳು ನಡೆಯುತ್ತದೆ. ಕಾರಣ, ಪ್ರಾರ್ಥಿಸುವಂತವರ ಜೊತೆಯಲ್ಲಿ ಸರ್ವಶಕ್ತನ ಸಾನ್ನಿಧ್ಯ ಇರುತ್ತದೆ. ಸೋದರ, ಪ್ರಾರ್ಥನೆ ಇರತಕ್ಕಂಥದ್ದು ದೇವರೊಂದಿಗೆ ಇರತಕ್ಕಂಥ ಅನುಭವ, ದೇವರೊಂದಿಗೆ ಮಾತನಾಡತಕ್ಕಂಥ ಅನುಭವ, ಪ್ರತಿನಿತ್ಯ ಮಾತನಾಡತಕ್ಕಂಥ ಅನುಭವ. ಹಾಗೆ ಆತನೊಂದಿಗಿರುವಾಗ ಸೋದರ ಮಾಲಿ ಮಾಡ್ತಾರೆ, ಉತ್ತರಿಸುತ್ತಾರೆ. ಅದನ್ನು ಅರಿತುಕೊಳ್ಬೇಕು. ನಾನು ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ? ಕೇವಲ ಮನುಷ್ಯನಿಗಲ್ಲ, ಎಲ್ಲ ರೀತಿಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡುತ್ತಾನೆ. ಸೋದರ, ಅವರಿಗೆ ಆ ಸಂಬಂಧ ಇದೆ, ಪ್ರಾರ್ಥನೆ ದೇವರೊಂದಿಗೆ ಒಂದಾಗಿರ್ತಕ್ಕಂಥ ಸಂಬಂಧ, ಬಿಡಿಸುವ ಸಂಬಂಧ. ಹಾಗೆ ಆತನ ನಾವು ಆಶ್ರಯಿಸಿಕೊಂಡು, ಆತನ ನಾವು ಆಸಕ್ತರಾಗಿದ್ದುಕೊಂಡು, ಆತನ ಅವನ್ನ ಅರಿತುಕೊಂಡು ನಾವು ಅದನ್ನ ಪ್ರಾರ್ಥಿಸುವಾಗ ಅವನು ಹೇಳ್ತಾನೆ, ನಿಮಗೆ ಉದ್ಧರಿಸುತ್ತೇನೆ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುತ್ತೇನೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುತ್ತೇನೆ. ಹಾಗಾದ್ರೆ ಭಕ್ತನನ್ನ, ದೇವರನ್ನ ಆಶ್ರಯಿಸಿಕೊಂಡವನ್ನ, ದೇವರನ್ನು ತಿಳಿದುಕೊಂಡವನ್ನ, ದೇವರು ದೂರವಾಗಿರಲ್ಲ, ಹತ್ತಿರವಾಗಿ, ಸಮೀಪವಾಗಿ, ಜೊತೆಯಾಗಿ ನಮ್ಮ ಸಂಗಡ ಇರತಕ್ಕಂಥವನು ಸೋದರ. ಅಲ್ಲಿ ರಾತ್ರಿಯಲ್ಲೂ ಹಗಲಲ್ಲೂ ಸೋದರ, ಅಲ್ಲಿ ಎಲ್ಲ ಸಮಯಲ್ಲೂ ನಮ್ಮ ಜೊತೆಯಾಗಿರ್ತಾನೆ. ಆತ್ಮಿಕ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ ನಮ್ಮ ಜೊತೆಯಾಗಿರ್ತಕ್ಕಂಥದ್ದು ಸೋದರ. ನಾವು ದೇವರೊಂದಿಗೆ ಒಂದಾಗಿರುವಾಗ, ಪ್ರತಿ ನಿಮಿಷದಲ್ಲಿ ಮಲಗಿರುವಾಗ, ಹೇಳುವಾಗ, ನಡೆಯುವಾಗ, ದಾರಿ ನಡೆಯುವಾಗ, ಹೋಗುವಾಗ, ಬರುವಾಗ, ಎಲ್ಲ ಸಂಗಡ ಆತನತ್ತಿರುವಾಗ ನಮ್ಮ ನಂಬಿಕೆ, ನಾವು ನಮ್ಮ ದೇವರ ಬಗ್ಗೆ ತಿಳುವಳಿಕೆ ನಮ್ಗೆ ಹೆಚ್ಚಾಗಿರುವಾಗ ಮಾತ್ರ, ಚೆನ್ನಾಗಿ ನಾವು ತಿಳಿದುಕೊಳ್ಳುವಾಗಲೇ ಆತನ ಸಾನ್ನಿಧ್ಯ ನಾವು ಅನುಭವಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅನೇಕ ಸಾರಿ ದಾವಿದನು ಹೇಳ್ತಾರೆ, ದೇವರೇ ನೀನು ಯಾಕೆ ನನ್ನ ಕೈ ಬಿಟ್ಟಿದ್ದೆ, ಯಾಕೆ ತೊರೆದು ಬಿಟ್ಟಿದ್ದೀಯಪ್ಪ ಎಲ್ಲ ಸ್ವಲ್ಪ ಪ್ರಾರ್ಥನೆ. ಯಾಕಂದ್ರೆ ಅಂತ ಸನ್ನಿವೇಶಗಳು ಬರುವಾಗ ಕಾಮನ್ ಆಗಿ ನಾವು ಏನ್ ಹೇಳ್ತೇವೆ, ದೇವರು ಕೈ ಬಿಟ್ಟಿದ್ದಾರೆ, ದೇವರು ನೋಡ್ತಾ ಇರ್ತಕ್ಕಂಥ ಮನೋಭಾವ ನಮ್ಮನ್ನು ಆದ್ರೂ ತಿಳಿದುಕೊಳ್ಳಬೇಕು ಸೋದರ. ಅಂತ ಸಮಸ್ಯೆಗಳು ಬರುವಾಗಲೂ ದೇವರು ಕೈ ಬಿಡತಕ್ಕಂಥವಲ್ಲ, ದೇವರ ಜೊತೆಯಾಗಿರ್ತಕ್ಕಂಥವರಾಗಿದ್ದಾರೆ ಸೋದರ. ಇಕ್ಕಟ್ಟಿನಲ್ಲಿ ನಿನಗೆ ಹತ್ತಿರವಿದ್ದು ನಾನು ನಿನ್ನ ಏನ್ ಮಾಡ್ತೇನೆ, ಘನಪಡಿಸುತ್ತೇನೆ ಸೋದರ. ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ ನಿನ್ನ ಜೊತೆ ಇದ್ದುಕೊಂಡು ನಾನು ಬಿಡಿಸ್ತೇನೆ, ನಿನಗೆ ಪರಿಪಾಲಿಸ್ತೇನೆ. ಆತ್ಮಿಕ ದೇವರ ಮಕ್ಕಳೇ, ಇಕ್ಕಟ್ಟುಗಳು, ಕಷ್ಟಗಳು, ವೇದನೆಗಳು, ಸಮಸ್ಯೆಗಳು ಬರುವಾಗ ನಾವು ಓಡಿ ಹೋಗಬೇಕಾದದ್ದು ಮನುಷ್ಯರ ಬಳಿಗಲ್ಲ, ಅಧಿಕಾರಿಗಳ ಬಳಿಗಲ್ಲ, ರಾಜಕೀಯ ವ್ಯಕ್ತಿಗಳ ಬಳಿಗಲ್ಲ. ನಾವು ಓಡಿಬೇಕಾದ್ರು ಆತನ ಪಾದಸಲ್ಲಿ. ನಾನು ಹೇಳ್ತಾರೆ, ಲೋಕದಲ್ಲಿ ಯಾರು ಕೂಡ ನಮಗೆ ಬಿಡಿಸದೇ ಇರುವಾಗಲೂ ನೀವು ದೇವರನ್ನು ಆಶ್ರಯಿಸಿಕೊಂಡು ಅವರಿಗೆ ಹತ್ತಿರವಾಗಿದ್ದು ನಾವು ನಿಂತುಕೊಂಡ್ರೆ ಸ್ವರ್ಗದ ದೇವರು ಏನೆಲ್ಲ ಇಕ್ಕಟ್ಟುಗಳು ಬಂದರೆ ಅದರ ಮಧ್ಯದಲ್ಲಿ ನೋಡಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಭಕ್ತರಿಗೋಸ್ಕರವಾಗಿ ಸ್ವರ್ಗ ನಾವು ಇಳಿದು ಬರುತ್ತದೆ. ಆಗ ದೇವರ ಮಕ್ಕಳೇ, ನಮ್ಮ ಆತ್ಮೀಕ ಜೀವಿತದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆ ನಿರಂತರವಾಗಿ ಆತನ ತಿಳಿದುಕೊಂಡು, ಅರಿತುಕೊಂಡು, ಆತನ ಮಾರ್ಗದಲ್ಲಿ ನಿಂತ್ಕೊಂಡು ನಾವು ಮುಂದೆ ಹೋಗುವಾಗ ಸ್ವರ್ಗ ದೇವರ ಸಂಗಡ ಇದ್ದುಕೊಂಡು ನಮ್ಮೆಲ್ಲ ಪರಿಸ್ಥಿತಿಗಳಲ್ಲಿ, ಕುಟುಂಬದಲ್ಲಾಗಲಿ, ಸೋದರ ಸಭೆಯಲ್ಲಾಗಲಿ, ಸಮೂಹದಲ್ಲಾಗಲಿ, ಸೋದರ ದೇಶದಲ್ಲಾಗಲಿ, ವೈಯಕ್ತಿಕವಾಗಲಿ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕರ್ತನ ಹತ್ತಿರವಿದ್ದುಕೊಂಡು ದೂರದ ಕರ್ತನೆಲ್ಲ ಹತ್ತಿರವಾಗಿರ್ತಕ್ಕಂಥ ಕರ್ತನ ಸ್ತೋತ್ರ. ಒಂದು ಕಾಲದಲ್ಲಿ ನಾವೆಲ್ಲರೂ ದೇವರಿಂದ ಅಗಲವಾಗಿದ್ದು, ದೂರವಾಗಿದ್ದು, ಆದರೆ ದೇವರು ನಮ್ಮನ್ನು ಹತ್ತಿರ ಮಾಡಿದ್ದಾರೆ. ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ನಮ್ಮನ್ನು ದೇವರಿಂದ ಒಂದು ಮಾಡಿದ್ದಾರೆ. ಅದರಿಂದ ನಾವೀಗ ಹತ್ತಿರದವರು, ದೂರದವರಿಲ್ಲ. ಅವರನ್ನು ಬಿಡಿಸಲಿಕ್ಕೆ ಸ್ವರ್ಗ ಎಷ್ಟು ಸಮಸ್ಯೆಗಳಿದ್ದರೂ ಕೂಡ ಬಿಡಿಸಲಿಕ್ಕೆ ಆತನು ಆಲೋಚಿಸಿದ ಬಳಿ ಇಲ್ಲದ ಬರ್ತಾರೆ. ಮಧ್ಯಾಹ್ನ ಸಂಜೆ ಬೆಳಗಿನ ಸಮಯ ನಾನು ಎಚ್ಚರಿಸ್ತಾ ಇದೆ, ನಮ್ಮ ಕರ್ತನು ಹತ್ತಿರವಿದ್ದಾನೆ, ದೂರವಲ್ಲ. ಏನೆಲ್ಲ ಇಕ್ಕಟ್ಟು ಬಂದರು ನಮ್ಮ ಜೊತೆಯಾಗಿದ್ದಾನೆ. ನೀನು ಸೆರೆಮನೆಯಲ್ಲಿದ್ದರೂ ನಿನ್ನ ಸಂಗಡ ಇರ್ತಾನೆ, ನೀನು
ರೋಗಿಯಾಗಿ ಮಲಗಿದ ಸಂಗಡ ಇರುತ್ತಾನೆ, ಆಸ್ಪತ್ರೆಯಲ್ಲಿ ಮನೆ ಕೊಟ್ಟು ಕರ್ತನ ಸಂಗಡ ಇರುತ್ತಾನೆ, ಯಾವ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಸಂಗಡ ಇರ್ತಾನೆ. ಆದ್ರೆ ನಾವು ಆತನಲ್ಲಿ ಆಸಕ್ತರಾಗಿ ಆತನ ತಿಳಿದುಕೊಂಡು ಆತನ ಚಿತ್ತ ಕೆಲಸ ಒಪ್ಪಿಸಿಕೊಟ್ರೆ ಆತನ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಪ್ರಾರ್ಥನೆಗಳಿಗೆ ಆತನ ಹತ್ತಿರವಿದ್ದು ಬಿಡುಗಡೆ ಕೊಡ್ಲಿಕ್ಕೆ ಶಕ್ತನಾಗಿದೆ. ಅದರಿಂದ ಈ ಮಾತುಗಳಿಂದ ನಾವು ಫಲವೊಂದೋಣ. ದೇವರ ನಂಬಿಕೆ ನಡೆಸಲಿ, ಆಶೀರ್ವದಿಸಲಿ ಬೇಡುತ್ತಾ ಸಮಯ ನಡೆಸಿಕೊಟ್ಟ ಸಹೋದರಿ ವಂದನೆ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಆಶೀರ್ವದಿಸಲಿ. ಪಾಸ್ಟರ್, ಉತ್ತಮವಾದ ರೀತಿಯಲ್ಲಿ ಒಳ್ಳೆ ಮ್ಯೂಟ್ ಮಾಡ್ಕೊಳ್ಳೋಣ ಎಲ್ಲರೂ. ಅದ್ಭುತವಾದ ರೀತಿಯಲ್ಲಿ ದೇವರ ಒಟ್ಟಿಗೆ ಯಾವ ರೀತಿಯಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ಯಾವ ಮನುಷ್ಯರಿಂದ ನಾವು ಹೇಳುವುದು ಪ್ರಯೋಜನವಿಲ್ಲ, ದೇವರ ಬಳಿಯಲ್ಲಿ ನಮಗೆ ಹೇಳಿಕೊಳ್ಳುವುದಾದರೆ ಸರಿಯಾದ ಉತ್ತರ ಉಂಟು ಎಂಬುದಾಗಿ ಸಂದೇಶವನ್ನು ತಿಳಿಸಿಕೊಟ್ಟಂತ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಹೇರಳವಾಗಿ ಆಶೀರ್ವಾದ ಮಾಡಲಿ. ಪಾಸ್ಟರ್, ನಿಮಗೋಸ್ಕರ